ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹಿಸಿ ವಿಪಕ್ಷಗಳು ಸಿಕ್ಕಾಪಟ್ಟೆ ಪ್ರಯತ್ನವನ್ನ ಪಡ್ತಾ ಇದ್ದಾವೆ. ನಿಮಗೆಲ್ಲ ಗೊತ್ತಿರುವಂತ ವಿಚಾರ. ಆದರೆ ಸಿದ್ದರಾಮಯ್ಯನವರು ಭಾವುಕರಾಗಿ ಒಂದು ಭಾಷಣವನ್ನ ಮಾಡಿದ್ದಾರೆ, ಮಾತನಾಡುವಂತ ಸಂದರ್ಭದಲ್ಲಿ ಈ ಒಂದು ಹಗರಣದಲ್ಲಿ ಯಾವತ್ತೂ ಕೂಡ ರಾಜಕಾರಣದ ಕಡೆಗೆ ಮುಖ ಮಾಡಿರದಂತ ನನ್ನ ಪತ್ನಿಯನ್ನ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತೆ ಎಳೆದು ತಂದಿದ್ದಾರೆ ಬಿಜೆಪಿಯವರು ಅಂತ ಹೇಳಿ ಬಹಳ ಎಮೋಷನಲ್ ಆಗಿ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ, ಗಮನಿಸ್ತಾ ಹೋಗೋಣ. ಪತ್ನಿ ವಿರುದ್ಧದ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಭಾವುಕರಾಗಿದ್ದಾರೆ. ಪತ್ನಿ ಬಗ್ಗೆ ಮಾತನಾಡಿದ ಬಿಜೆಪಿ ಜೆಡಿಎಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ರಾಜಕೀಯದ ಬಗ್ಗೆ ಏನೂ ಗೊತ್ತಿಲ್ಲದ ಪತ್ನಿ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ. ನನ್ನ ಪತ್ನಿ ಪಾರ್ವತಿ ಎಂದೂ ರಾಜಕೀಯಕ್ಕೆ ಬಂದವರಲ್ಲ, ರಾಜಕೀಯ ಮಾಡಿದವರಲ್ಲ, ಈ ಕಡೆ ಮುಖವೂ ಮಾಡಿಲ್ಲ, ಮನೆಯಿಂದ ಆಚೆಗೆ ಬಂದು ರಾಜಕಾರಣ ಮಾಡಿದವರಲ್ಲ, ನನ್ನ ಪತ್ನಿಯನ್ನ ಎಳೆದು ತಂದ್ರಲ್ಲ, ಇದನ್ನ ಕ್ಷಮಿಸ್ತೀರಾ ನೀವು ಅಂತ ಜನರನ್ನ ಪ್ರಶ್ನೆ ಮಾಡಿದ್ದಾರೆ. ಸ್ವಾಭಿಮಾನಿ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಯಚೂರಿನಲ್ಲಿ ನಡೆದಂತಹ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ವಿಪಕ್ಷಗಳ ವಿರುದ್ಧ ಮುಗಿಬಿದ್ದಿದ್ದಾರೆ. ಯಾವತ್ತೂ ರಾಜಕೀಯದ ಕಡೆಗೆ ಮುಖ ಮಾಡಿರದಂತ, ಮಾಡದೆ ತನ್ನ ಪಾಡಿಗೆ ತಾನಿದ್ದಂತ ನನ್ನ ಪತ್ನಿಯನ್ನ ರಾಜಕೀಯಕ್ಕೆ ಎಳೆದು ತಂದಿದ್ದಾರೆ. ಈ ಹಗರಣದಲ್ಲಿ ಆರೋಪವನ್ನ ಮಾಡಿದ್ದಾರೆ ಆಕೆಯ ಮೇಲೆ. ಬಹಳಷ್ಟು ನೋವಾಗ್ತಾ ಇದೆ, ಇಂಥವರನ್ನ ನೀವು ಕ್ಷಮಿಸ್ತೀರಾ ಅಂತ ಹೇಳಿ ಸ್ವಾಭಿಮಾನಿ ಅನ್ನೋ ಕಾರ್ಯಕ್ರಮದಲ್ಲಿ, ಸ್ವಾಭಿಮಾನಿ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಜನರನ್ನ ಪ್ರಶ್ನೆ ಮಾಡಿದ್ದಾರೆ. ಇಂಥ ಬಿಜೆಪಿ, ಇಂಥ ಜೆಡಿಎಸ್ ನಾಯಕರನ್ನ ನೀವು ಕ್ಷಮಿಸ್ತೀರಾ? ಇಂಥ ಹಗರಣದಲ್ಲಿ ನನ್ನ ಪತ್ನಿಯನ್ನ ಸಿಕ್ಕಾಕ್ಸುವಂತ ಪ್ರಯತ್ನ ಪಡ್ತಾ ಇದ್ದಾರೆ, ನನ್ನನ್ನ ಸಿಕ್ಕಾಕ್ಸುವಂತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ನನ್ನನ್ನ ಬಿಡಿ ಹೋಗ್ಲಿ. ಯಾವತ್ತು ತನ್ನ ಗಂಡ ಮುಖ್ಯಮಂತ್ರಿ ಆಗಿದ್ದಾರೆ, ಮಂತ್ರಿ ಆಗಿದ್ರು, ನಾನು ರಾಜಕೀಯಕ್ಕೆ ಬರಬೇಕು, ಸಮಾವೇಶದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಆಕೆ ಯಾವತ್ತೂ ಕೂಡ ಮಾಡಿಲ್ಲ. ಅಂತ ನನ್ನ ಪತ್ನಿಯ ವಿರುದ್ಧ ಇಲ್ಲಿ ಪಿತೂರಿ ಮಾಡಿದ್ದಾರೆ. ರಾಜಕೀಯಕ್ಕೆ ಅಥವಾ ತಮ್ಮ ರಾಜಕೀಯ ಲಾಭಕ್ಕಾಗಿ ಆಕೆಯ ಹೆಸರನ್ನ ಇಲ್ಲಿ ದುರುಪಯೋಗ ಪಡಿಸಿಕೊಳ್ತಾ ಇದ್ದಾರೆ ಬಿಜೆಪಿಯವರು ಅಂತ ಹೇಳಿ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯನವರು. ಜೊತೆಗೆ ಭಾವುಕರಾಗಿ ಮಾತನಾಡಿದ್ದಾರೆ. ಜೊತೆಗೆ ಇಂಥವ್ರನ್ನ ನೀವು ಕ್ಷಮಿಸ್ತೀರಾ ಅಂತ ಹೇಳಿ ಜನರನ್ನ ಪ್ರಶ್ನೆ ಕೂಡ ಮಾಡಿದ್ದಾರೆ. ಎಷ್ಟು ಹತಾಶರಾದ್ರು ಅಂತಂದ್ರೆ, ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ, ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ, ಅಂತವಳನ್ನ ಇವತ್ತು ಬೀದಿಗೆ ತಂದಿದ್ದೀರಲ್ಲ, ಇದು ನ್ಯಾಯನಾ? ನೀವು ಒಪ್ಕೊಳ್ಳಿಕ್ಕೆ ತಯಾರಾಗಿದ್ದೀರಾ ಅಂತಕ್ಕಂಥ ಪ್ರಶ್ನೆಯನ್ನ ಇವತ್ತು ನೀವು ಕೇಳಬೇಕಾಗ್ತದೆ. ಯಾವತ್ತೂ ಕೂಡ ಬಂದವರಲ್ಲ. ನಾನು ಏನ್ ತಪ್ಪು ಮಾಡಿದ್ದೀನಿ? ನಿಮಗೆ 5 ಗ್ಯಾರಂಟಿಗಳು ಕೊಟ್ಟ ತಪ್ಪ? ಅನ್ನಭಾಗ್ಯ ಮಾಡೋದು ತಪ್ಪ? ಇಂದಿರಾ ಕ್ಯಾಂಟೀನ್ ಮಾಡೋದು ತಪ್ಪ? ಕ್ಷೀರ ಭಾಗ್ಯ ಮಾಡೋದು ತಪ್ಪ? ಕ್ಷೀರಧಾರೆ ಮಾಡೋದು ತಪ್ಪ? ವಿದ್ಯಾಸಿರಿ ಮಾಡೋದು ತಪ್ಪ? ಮಾತೃಪೂರ್ಣ ಕಾರ್ಯಕ್ರಮ ಜಾರಿಗೆ ತಗೊಂಬಂದ ತಪ್ಪ? ನೀವೇ ಹೇಳಿ, ಏನ್ ತಪ್ಪು ಮಾಡಿದ್ದೀನಿ? ಏನ್ ತಪ್ಪು ಮಾಡಿದ್ದೀನಿ? ನಾನು ಯಾವುದೇ ತಪ್ಪನ್ನ ಮಾಡದೇ ಇದ್ರೂ ಕೂಡ ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನು ಇಡಬೇಕು, ರಾಜಕೀಯವಾಗಿ ಹಣಿಬೇಕು. ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಕಾರಣ ಏನಪ್ಪಾ ಅಂತಂದ್ರೆ, ನಾನು ಹಿಂದುಳಿದ ಜಾತಿಗೆ ಸೇರಿದಂಥವನು,